ಹಲೋ ಸ್ನೇಹಿತರೆ, ಸಿನಿಮಾ ಗುರು ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ತುಂಬಾ ದಿನ ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅನಾರೋಗ್ಯ ಹಾಗೂ ವೈಯಕ್ತಿಕ ಕಾರಣದಿಂದ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆದ ವಿಡಿಯೋದೊಂದಿಗೆ ಬಂದಿದ್ದೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ ಮುಂದೆ ಈ ತರದ ವಿಡಿಯೋಗಳು ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ. ಇವತ್ತಿನ ವಿಡಿಯೋ ಬಂದು ಕಾಟೇರ ಚಿತ್ರದ ಮೈಕ್ರೋ ಡೀಟೇಲ್ಸ್ ಅಂಡ್ ಮಿಸ್ಟೇಕ್ಸ್. ಅಂದ್ರೆ ಕಾಟೇರ ಚಿತ್ರನ 0.25x ಸ್ಪೀಡ್ ನಲ್ಲಿ ಕಣ್ಣಿಗೆ ಎಣ್ಣೆ ಹಾಕೊಂಡು ನೋಡಿದಾಗ ನನ್ನ ಕಣ್ಣಿಗೆ ಕಂಡಂತ ಚಿಕ್ಕ ಚಿಕ್ಕ ಡೀಟೇಲ್ಸ್ ಮತ್ತು ಮಿಸ್ಟೇಕ್ಸ್. ಡೀಟೇಲ್ ನಂಬರ್ 1, ಬಸ್ ನಂಬರ್. ದರ್ಶನ್ ಜೈಲಿಂದ ಹೊರಬಂದು ಊರಿಗೆ ಹೋಗ್ತಾ ಇರೋ ಬಸ್ ನ ನಂಬರ್ ಪ್ಲೇಟ್ ಅನ್ನ ಗಮನಿಸಿದ್ರೆ ಇಲ್ಲಿ MYM 712 ಅಂತ ಇರೋದು ಕಾಣಿಸುತ್ತೆ. ಈ MYM ಅನ್ನೋದು ಈ ಬಸ್ಸು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದಂತ ತೋರಿಸುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮೊದಲು ಕರ್ನಾಟಕ ರಾಜ್ಯನ ಮೈಸೂರು ಅಂತ ಕರಿತಾ ಇದ್ರು. ಆವಾಗ ವಾಹನಗಳ ನಂಬರ್ ಪ್ಲೇಟ್ಗಳು MYM, MYA, MYB, MYC ಈ ತರ ಇರ್ತಾ ಇತ್ತು. ಇಲ್ಲಿ MYM ಅಂದರೆ ಮೈಸೂರು, MYB ಅಂದರೆ ಬೆಂಗಳೂರು, MYC ಅಂದರೆ ಚಿಕ್ಕಮಗಳೂರು ಈ ರೀತಿ. ಇನ್ನು 1971ರಲ್ಲಿ ಮೈಸೂರು ರಾಜ್ಯನ ಕರ್ನಾಟಕ ಅಂತ ಮರುನಾಮಕರಣ ಮಾಡಿ 1990ರ ದಶಕದಲ್ಲಿ ಈ MY ಸೀರೀಸ್ ನ ನಂಬರ್ ಗಳನ್ನು KA ಸೀರೀಸ್ ನ ನಂಬರ್ ಪ್ಲೇಟ್ ಗಳು ರಿಪ್ಲೇಸ್ ಮಾಡುತ್ತೆ. ಡೀಟೇಲ್ ನಂಬರ್ 2, ಗುಲ್ಬರ್ಗಾ ಟು ಚಾಮರಾಜನಗರ. ಈ ಸೀನ್ ನಲ್ಲಿ ಬಸ್ ನಲ್ಲಿ ಇರೋ ದರ್ಶನ್ ನ ಸಾಯಿಸ್ಲಿಕ್ಕೆ ವಿಲನ್ ಗಳು ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ನಾವು ಗಮನಿಸಿದ್ರೆ ಈ ಬಸ್ ಗುಲ್ಬರ್ಗಾ ಇಂದ ಚಾಮರಾಜನಗರಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾಗತ್ತೆ. ಸೊ ದರ್ಶನ್ ಕೇಂದ್ರ ಕಾರಾಗೃಹ ಗುಲ್ಬರ್ಗಾ ಇಂದ ಪರೋಲ್ ಮೇಲೆ ಮೈಸೂರಿಗೆ ಹೋಗ್ತಾ ಇದ್ದಾರೆ ಅಂತ ಕನ್ಫರ್ಮ್ ಆಗತ್ತೆ. ಡೀಟೇಲ್ ನಂಬರ್ 3, ಮಾಧುರಿ ದೀಕ್ಷಿತ್ ದಿಲ್ ಮೂವಿ. ಇಲ್ಲಿ ಅಚ್ಯುತ್ ಕುಮಾರ್ ಅವರು ಪೇಪರ್ ನ ಓದ್ತಾ ಹೀಗೆ ಹೇಳ್ತಾರೆ. ಮೈಸೂರಿನಲ್ಲಿ ಮಾಧುರಿ ದಿಲ್ ಚಿತ್ರದ ಚಿತ್ರೀಕರಣದ ವೇಳೆ ಜನರ ನುಗ್ಗಲು ಅಲ್ಲಾರ ಡ್ಯೂಟಿ ಹಾಕಿದ್ರ ಮಾಧುರಿನಾದ್ರೆ ಕಣ್ ತುಂಬ್ಕೋತಿದ್ನ. ಮಾಧುರಿ ದೀಕ್ಷಿತ್ ಹಾಗೂ ಅಮೀರ್ ಖಾನ್ ಅಭಿನಯದ ದಿಲ್ ಮೂವಿ ಜೂನ್ 22, 1990ರಲ್ಲಿ ತೆರೆ ಕಂಡಿತ್ತು. ಈ ಇನ್ಫಾರ್ಮೇಶನ್ ನ ಪ್ರಕಾರ ಮೇ ಬಿ ಮಾಧುರಿ ದೀಕ್ಷಿತ್ ಅವರು 1989 ಅಥವಾ 1990ರಲ್ಲಿ ಮೈಸೂರಿಗೆ ಶೂಟಿಂಗ್ ಗೆ ಬಂದಿದ್ರು ಅಂತ ಗೆಸ್ ಮಾಡಬಹುದು. ಸೊ ದರ್ಶನ್ ಪೆರೋಲ್ ಮೇಲೆ ಜೈಲಿಂದ ಆಚೆಗೆ ಬಂದ ಟೈಮ್ ಲೈನ್ 1989 ಅಥವಾ 1990 ಅಂತ ಇದರಿಂದ ಗೊತ್ತಾಗತ್ತೆ. ಸೊ ಇಲ್ಲಿ ಟೈಮ್ ಲೈನ್ ನ ಎಸ್ಟಾಬ್ಲಿಷ್ ಮಾಡೋಕೆ ರಿಯಲ್ ಲೈಫ್ ನಲ್ಲಿ ನಡೆದ ಘಟನೆಗಳನ್ನ ಪೇಪರ್ ನ್ಯೂಸ್ ನ ಮೂಲಕ ಹೇಳಿ ಡೈರೆಕ್ಟರ್ ತಮ್ಮ ಇಂಟೆಲಿಜೆನ್ಸ್ ಅನ್ನ ತೋರಿಸಿದ್ದಾರೆ. ಡೀಟೇಲ್ ನಂಬರ್ 4, ನ್ಯಾಷನಲ್ ಪ್ಯಾನಸೋನಿಕ್ ರೇಡಿಯೋ. ಈ ಸೀನ್ ನಲ್ಲಿ ಪ್ರಭಾ ಕ್ಯಾರೆಕ್ಟರ್ ದರ್ಶನ್ ಕೆಲಸ ಮಾಡೋ ಜಾಗಕ್ಕೆ ಬಂದು ರೇಡಿಯೋದಲ್ಲಿ ಸಾಂಗ್ ನ ಹಾಕ್ತಾಳೆ. ಈ ರೇಡಿಯೋ ನ್ಯಾಷನಲ್ ಪ್ಯಾನಸೋನಿಕ್ ಕಂಪನಿಯದ್ದು. ಗೂಗಲ್ ನಲ್ಲಿ ನಾನು ಹುಡುಕಿರೋ ಇನ್ಫಾರ್ಮೇಶನ್ ನ ಪ್ರಕಾರ ಈ ರೇಡಿಯೋ ಮಾಡೆಲ್ ನಂಬರ್ ಬಂದು R218R. ಇದು 1980ರಿಂದ 1982ರ ಇಸವಿಯಲ್ಲಿ ಇತ್ತು. ಬಟ್ ಇಲ್ಲಿ ನಡೀತಾ ಇರೋ ಈ ಸೀನ್ 1971 ಅಥವಾ 1972ರಲ್ಲಿ ನಡೀತಾ ಇರೋದು. ಸೊ ಇದು ಒಂದು ಸಣ್ಣ ಮಿಸ್ಟೇಕ್ ಅಂತಾನೆ ಹೇಳಬಹುದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಡೀಟೇಲ್ ನಂಬರ್ 5, ಹೌಸ್ ಡೂಪ್ಲಿಕೇಟ್. ಇನ್ನು VFX ಮಿಸ್ಟೇಕ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಈ ಸೀನ್ ನಲ್ಲಿ ಹಳ್ಳಿಯ ಫುಲ್ ಲ್ಯಾಂಡ್ಸ್ಕೇಪ್ ವ್ಯೂ ನ ತೋರಿಸಿದ್ದಾರೆ. ಇಲ್ಲಿ ಈ ಹಳ್ಳಿಯ ಮನೆಗಳನ್ನ ನಾವು ನೋಡಬಹುದು. ಅಫ್ಕೋರ್ಸ್ ಇದು VFX ನಲ್ಲಿ ಮಾಡಿರೋದು. ಬಟ್ ಇಲ್ಲಿ ಮನೆಗಳನ್ನ ಡೂಪ್ಲಿಕೇಟ್ ಮಾಡಿರೋದನ್ನ ನೀವು ಗಮನಿಸಿದ್ದೀರಾ? ಎಸ್, ಇಲ್ಲಿ ನೋಡಿ, ಈ ಮನೆಗಳನ್ನ ಎಕ್ಸಾಕ್ಟ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಾಪಿ ಪೇಸ್ಟ್ ಮಾಡಿರೋದನ್ನ. ಈ ಸೀನ್ ನಲ್ಲಿ ನನಗೆ ಇನ್ನೊಂದು ಡೌಟ್ ಏನು ಅಂದ್ರೆ ಈ ಹಳ್ಳಿ 1970ರ ಇಸ್ವಿಯಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆಗಿತ್ತಾ ಅಂತ. ಯಾಕಂದ್ರೆ ಇಲ್ಲಿ ಇರುವ ಪ್ರತಿ ಮನೆಯನ್ನು ಕೂಡ ಕಲ್ಲು ಮತ್ತು ಸಿಮೆಂಟ್ ನ ಬಳಸಿ ಕಟ್ಟಿದ್ದಾರೆ. ಈ ಸಿನಿಮಾದ ಕ್ಲೋಸ್ ಅಪ್ ಶಾಟ್ಸ್ ನಲ್ಲಿ ಹಳ್ಳಿಯ ಮನೆಗಳನ್ನು ತೋರಿಸಿರೋ ಸೀನ್ ನಲ್ಲಿ ಹೆಚ್ಚಿನ ಮನೆಗಳು ಗುಡಿಸಲುಗಳಾಗಿವೆ. ಸೊ ಇದು ಒಂದು VFX ಮಿಸ್ಟೇಕ್ಸ್ ಅಂತಾನೆ ಹೇಳಬಹುದು. ಡೀಟೇಲ್ ನಂಬರ್ 6, ಬಾಡಿ ಡೂಪ್ಲಿಕೇಟ್. ದರ್ಶನ್ ಹೊಲೆಮಾರಿ ತರೋಕೆ ಹೋಗೋ ಈ ಸೀನ್ ನಲ್ಲಿ ಜಾತ್ರೆಯಲ್ಲಿ ಸೇರಿರೋ ಜನರನ್ನ ತೋರಿಸೋ ಈ ಶಾಟ್ ನಲ್ಲಿ ನಾನು ಒಂದು ಸಣ್ಣ VFX ಮಿಸ್ಟೇಕ್ಸ್ ನ ಹುಡುಕಿದ್ದೀನಿ. ಒಂದು ಸೀನ್ ನಲ್ಲಿ ತುಂಬಾ ಜನರ ತೋರಿಸಬೇಕು ಅಂದ್ರೆ ಯೂಶುವಲಿ NPC ಅಂದ್ರೆ ನಾನ್ ಪ್ಲೇಯರ್ ಕ್ಯಾರೆಕ್ಟರ್ಸ್ ನ ಬಳಸ್ತಾರೆ. ಆದ್ರೆ ಈ ಸೀನ್ ನಲ್ಲಿ ನಾವು ತುಂಬಾ ಕ್ಯಾರೆಕ್ಟರ್ ಗಳನ್ನ ಡೂಪ್ಲಿಕೇಟ್ ಮಾಡಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಕಾಪಿ ಪೇಸ್ಟ್ ಮಾಡಿರೋದನ್ನ ನೋಡಬಹುದು. ದರ್ಶನ್ ಹೊಲೆಮಾರಿ ತಕೊಂಡು ಹೋಗ್ಬೇಕಾದ್ರೆ ನಡೆಯೋ ಈ ಸೀನ್ ನಲ್ಲಿ ವಿಲನ್ಸ್ ದರ್ಶನ್ ನ ಹಗ್ಗ ಹಾಕಿ ಎಳಿತಾರೆ. ಬಟ್ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ದರ್ಶನ್ ನ ಶೋಲ್ಡರ್ಸ್ ಮೇಲಿಂದ ಬಂದಿರೋ ಹಗ್ಗನ ಅಬ್ಸರ್ವ್ ಮಾಡಿ. ವಿಲನ್ಸ್ ಹಗ್ಗನ ಎಳಿತಾ ಇದ್ದಾರೆ ಅಂದ್ಮೇಲೆ ಹಗ್ಗ ಟೈಟ್ ಆಗಿ ತಾನೇ ಇರಬೇಕು. ಬಟ್ ಈ ಸೀನ್ ನಲ್ಲಿ ವಿಲನ್ಸ್ ಹಗ್ಗನ ಎಳಿತಾ ಇದ್ರು ಕೂಡ ಹಗ್ಗ ಲೂಸ್ ಆಗಿರೋದನ್ನ ಗಮನಿಸಬಹುದು. ಡೀಟೇಲ್ ನಂಬರ್ 8, ಬಲೆ ಜೋಡಿ ಪೋಸ್ಟರ್. ಇನ್ನು ಈ ಸೀನ್ ನಲ್ಲಿ ದರ್ಶನ್ ನ ಹಿಂದೆ ಇರೋ ಪೋಸ್ಟರ್ 1970ರಲ್ಲಿ ರಿಲೀಸ್ ಆದ ಡಾಕ್ಟರ್ ರಾಜ್ಕುಮಾರ್ ನಟಿಸಿರೋ ಬಲೆ ಜೋಡಿ ಚಿತ್ರದ್ದು. ಇದರ ಪಕ್ಕದಲ್ಲೇ ಒಂದು ಹಿಂದಿ ಫಿಲ್ಮ್ ನ ಪೋಸ್ಟರ್ ಕೂಡ ಇದೆ. ಬಟ್ ನನಗೆ ಅದು ಯಾವುದು ಅಂತ ಕಂಡು ಹಿಡಿಲಿಕ್ಕೆ ಆಗಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಡೀಟೇಲ್ ನಂಬರ್ 9, ನಾಗರಹಾವು ಪೋಸ್ಟರ್. ಈ ಸೀನ್ ನಲ್ಲಿ ವಿಲನ್ಸ್ ಗಳಿಗೆ ಹೊಡೆದು ಗರಡಿ ಮನೆ ಗೋಡೆ ಮುರಿದು ಬೀಳುವಾಗ ಗೋಡೆ ಸೈಡ್ ನಲ್ಲಿ ನಾಗರಹಾವು ಚಿತ್ರದ ಪೋಸ್ಟರ್ ನ ನೋಡಬಹುದು. ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ನಾಗರಹಾವು 1972ರಲ್ಲಿ ತೆರೆ ಕಂಡಿತ್ತು. ಡೀಟೇಲ್ ನಂಬರ್ 10, ಅಗ್ರಹಾರ ಬೀದಿ. ಹೊಲೆಮಾರಿನ ತಕೊಂಡು ದರ್ಶನ್ ಅಗ್ರಹಾರ ಬೀದಿಗೆ ಬಂದಾಗ ವಿಲನ್ ಇಲ್ಲಿ ಹೀಗೆ ಹೇಳ್ತಾನೆ.
ನಮ್ಮ ಅಗ್ರಹಾರದ ಹೆಂಗಸ್ರಲ್ಲ ಮೂಟೆಗಟ್ಲೆ ಮೆಣಸಿನ್ಕಾಯಿನ ಅರ್ದಿಟ್ಕೊಂಡವ್ರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಅಗ್ರಹಾರ ಬೀದಿ ಅಂತ ಬರ್ದಿರೋ ಬೋರ್ಡ್ ನ ಗಮನಿಸಬಹುದು. ಸೊ ವಿಲನ್ ಹೇಳೋ ಊರಿನ ಹೆಸರಿಗೆ ಮ್ಯಾಚ್ ಆಗೋ ಹಾಗೆ ಅಗ್ರಹಾರ ಬೀದಿ ಅಂತ ಬೋರ್ಡ್ ನ ಡೈರೆಕ್ಟರ್ ತೋರಿಸಿದ್ದಾರೆ. ಗ್ರೇಟ್ ಅಟೆನ್ಷನ್ ಟು ಡೀಟೇಲ್ಸ್ ಅಂತಾನೆ ಹೇಳಬಹುದು. ಡೀಟೇಲ್ ನಂಬರ್ 11. ಈ ಸೀನ್ ನಲ್ಲಿ ದರ್ಶನ್ ಹೊಲೆಮಾರಿನ ತಕೊಂಡು ಊರಿಗೆ ಬಂದಾಗ ಖುಷಿಯಾಗಿರೋ ಜನರನ್ನ ನೋಡಬಹುದು. ಬಟ್ ಮೊದಲು ತೋರಿಸೋ ಜನರ ಗುಂಪಲ್ಲಿ ಈ ಹೆಂಗಸು ಇರಲ್ಲ. ಬಟ್ ನೆಕ್ಸ್ಟ್ ತೋರಿಸೋ ಕ್ಲೋಸ್ ಅಪ್ ಶಾಟ್ ನಲ್ಲಿ ಈ ಹೆಂಗಸು ಸಡನ್ ಆಗಿ ಮುಂದೆ ಇರ್ತಾಳೆ. ಅಲ್ದೆ ಅಕ್ಕ, ದರ್ಶನ್ ಪ್ರಾಣನ ಪಣಕ್ಕೆ ಇಟ್ಟು ಹೊಲೆಮಾರಿನ ನಿಮ್ಮ ಊರಿಗೆ ತಂದಿದ್ದಾನೆ, ಸ್ವಲ್ಪ ಆದ್ರೂ ನಗೋದು ಬೇಡವಾ ಅಕ್ಕ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಡೀಟೇಲ್ ನಂಬರ್ 12. ಸ್ಯಾರಿ ಆಡ್. ಈ ಸೀನ್ ನಲ್ಲಿ ಪ್ರಭಾ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಪೇಪರ್ ನ ಓದೋ ಶಾರ್ಟ್ ನಲ್ಲಿ ಪೇಪರ್ ನ ಝೂಮ್ ಹಾಕಿ ನೋಡಿದಾಗ ಇದು 24 ಫೆಬ್ರವರಿ 1974 ನ್ಯೂಸ್ ಪೇಪರ್ ಅಂತ ಗೊತ್ತಾಗತ್ತೆ. 1974ರಲ್ಲಿ ಆಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸು ಅವರು ಈ ಭೂ ಸುಧಾರಣೆ ಕಾಯ್ದೆಯನ್ನ ಪಾಸ್ ಮಾಡಿ ಉಳುವವನೇ ಹೊಲದ ಒಡೆಯ ಅನ್ನೋ ಧ್ಯೇಯವಾಕ್ಯನ ಹೇಳಿದ್ರು. 8 ಪುಟಗಳ ಕನ್ನಡಪ್ರಭ ನ್ಯೂಸ್ ಪೇಪರ್ ಆವಾಗ 18 ಪೈಸೆಗೆ ಸಿಗ್ತಾ ಇತ್ತು. ಈಗ ಕನ್ನಡಪ್ರಭ ನ್ಯೂಸ್ ಪೇಪರ್ ನ ಬೆಲೆ ಎಷ್ಟು ಅಂತ ಕಮೆಂಟ್ಸ್ ನಲ್ಲಿ ಹೇಳಿ ನೋಡೋಣ. ಇನ್ನು ನಿಮ್ಗೆ ಮದುವೆಗೆ ಹೊಸ ಮಾದರಿಯ ಸೀರೆಗಳು ಬೇಕಿದ್ರೆ ಸುಂದರ್ ಸಿಲ್ಕ್ ಹೌಸ್ ಚಿಕ್ಕಪೇಟೆ, ಇಲ್ಲಿಗೆ ಭೇಟಿ ಮಾಡಿ. ಐ ಆಮ್ ಜಸ್ಟ್ ಕಿಡಿಂಗ್, ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಈ ಪೇಪರ್ ನ ಮೇಲ್ಗಡೆ ಈ ಆಡ್ ನ ಕೂಡ ನೋಡಬಹುದು. ಇನ್ನು ಈ ವಾರ್ನಿಂಗ್ ಸೀನ್ ನಲ್ಲಿ ಹಿಂದ್ಗಡೆ ನೋಡಿ, ಅಲ್ಲೇ ಹಿಂದೆ ನೋಡಿ. ಇಂಥ ಸೀರಿಯಸ್ ಸಿಚುವೇಶನ್ ನಲ್ಲಿ ಯಾಕಣ್ಣ ನಗ್ತಾ ಇದೆಯಾ? ಲಾಸ್ಟ್ ಡೀಟೇಲ್ಸ್. VFX ಮಿಸ್ಟೇಕ್. ಈ ಮೂವಿಯ ಟೈಮ್ ಲೈನ್ ನ ಪ್ರಕಾರ ದರ್ಶನ್ ಜೈಲಿನಿಂದ 15 ವರ್ಷ ಆದ್ಮೇಲೆ ಊರಿಗೆ ಜಾತ್ರೆಗೆ ಬರ್ತಾನೆ. ಆದ್ರೆ ಈ ಊರಿನ ಲ್ಯಾಂಡ್ಸ್ಕೇಪ್ ವ್ಯೂನ 15 ವರ್ಷ ಆದ್ಮೇಲೆ ತೋರಿಸಿದ್ರು ಕೂಡ 15 ವರ್ಷಗಳ ಹಿಂದೆ ಹೇಗೆ ಇತ್ತೋ ಹಾಗೆ ಎಕ್ಸಾಕ್ಟ್ ಆಗಿ ಇದೆ. ಅಂದ್ರೆ ಈ ಊರಲ್ಲಿ 15 ವರ್ಷದಿಂದಾನು ಏನು ಡೆವಲಪ್ಮೆಂಟೇ ಆಗಿಲ್ವಾ? ಸ್ವಲ್ಪ ಹಸಿರು ಒಂದು ಜಾಸ್ತಿ ಆಗಿದೆ ಬಿಟ್ರೆ ನೀರ್ ಕೂಡ ಎಷ್ಟು ಇತ್ತೋ ಅಷ್ಟೇ ಇದೆ. ಬಟ್ ಇಲ್ಲಿ ಜಾತ್ರೆ ನಡೀತಾ ಇರೋದ್ರಿಂದ ಊರಿನ ಮಧ್ಯದಲ್ಲಿ ಜನರು ಇರೋದನ್ನ ಗಮನಿಸಬಹುದು. ಈ ಮಿಸ್ಟೇಕ್ಸ್ ಇರೋ VFX ಶಾರ್ಟ್ ನಲ್ಲೂ ಕೂಡ ಒಂದು ಗ್ರೇಟ್ ಡೀಟೇಲಿಂಗ್ ಅಂತಾನೆ ಹೇಳಬಹುದು. ಸೊ ಇದಾಗಿತ್ತು ಕಾಟೇರ ಮೂವಿನ 0.25x ಸ್ಪೀಡ್ ನಲ್ಲಿ ಕಣ್ಣಿಗೆ ಸುಣ್ಣ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಎಣ್ಣೆ ಹಾಕೊಂಡು ನಾನು ಗಮನಿಸಿದ ಮಿಸ್ಟೇಕ್ಸ್ ಅಂಡ್ ಮೈಕ್ರೋ ಡೀಟೇಲ್ಸ್. ನೀವು ಈ ಸಿನಿಮಾದಲ್ಲಿ ಅಬ್ಸರ್ವ್ ಮಾಡಿದ ಯಾವುದಾದ್ರೂ ಡೀಟೇಲ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ಇನ್ನು ಈ ಸಿನಿಮಾ ಎವರೇಜ್ ಆಗಿರತ್ತೆ ಅಂತ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಐ ಲೈಕ್ ಇಟ್. ಚೆನ್ನಾಗಿತ್ತು ಮೂವಿ. ನೀವು ಕಾಟೇರ ಮೂವಿನ ಇನ್ನೂ ನೋಡದೇ ಇದ್ರೆ ಖಂಡಿತ ನೋಡಿ, ರೆಕಮೆಂಡೆಡ್. ನೆಕ್ಸ್ಟ್ ಯಾವ ಸಿನಿಮಾದ ಮೈಕ್ರೋ ಡೀಟೇಲ್ಸ್ ಹಾಗೂ ಮಿಸ್ಟೇಕ್ಸ್ ನ ಬ್ರೇಕ್ ಡೌನ್ ಮಾಡಬೇಕು ಅಂತ ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ. ನಮಸ್ತೆ.